ಸಿದ್ದರಾಮಯ್ಯರು ನಮ್ಮ ಒಳ ಮೀಸಲಾತಿ ಬಗ್ಗೆ ಈ ಕಡೆ ಕ್ಯಾಮ್ರಾ ನೋಡಿ ಮಾದಿಗರಿಗೆ ಅನ್ಯಾಯ ಮಾಡುವುದಿಲ್ಲ ಅಂತೇಳಿ ಮೊದಲಿನಿಂದಲೇ ಹೇಳ್ತಾ ಇದ್ದಾರೆ. ಇದು 3 ದಶಕದಿಂದ ಸಿದ್ದರಾಮಯ್ಯವರು ಮೀಸಲಾತಿ ಬಗ್ಗೆ ನಾನೇ ಮಾಡ್ತೀನಿ ಅಂತೇಳಿ 2013 ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ಪ್ರಣಾಳಿಕೆಗಳಂತೆ ಬಿಡುಗಡೆ ಮಾಡಿದರು. ಆದರೆ ಪ್ರಣಾಳಿಕೆಯ ತಕ್ಕ ಅವರು ನಡೀತಾ ಇಲ್ಲ. ಸರ್ಕಾರದಲ್ಲಿ ನಮ್ಮ ಮಾದಿಗ ಜನಾಂಗದವರಿಗೆ ಮೋಸ ಮಾಡಿ ವಂಚನೆ ಮಾಡಿ ಓಟನ್ನು ಹಾಕಿದ್ದಾರೆ. ಆ ಕಾರಣದಿಂದ ಮಾದಿಗರಿಗೆ ಮೀಸಲಾತಿಯಿಂದ ನಮಗೆ ಅನ್ಯಾಯ ಆಗ್ತಾ ಇದೆ. ಈ ಸಿದ್ದರಾಮಯ್ಯವರು ಇವರು ನಿಜವಾದ ಸಿದ್ದರಾಮಯ್ಯ ಅಂತ ಹೇಳೋದಕ್ಕಿಂತ ತಪ್ಪಾಗುತ್ತೆ. ಸುಳ್ಳು ಸಿದ್ದರಾಮಯ್ಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ಹೇಳೋದು ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಮಾದಿಗರು ನಾವು ಈ ಕರ್ನಾಟಕ ಮೂಲೆಯಲ್ಲಿರ್ತಕ್ಕಂಥ ಮಾದಿಗರು ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು ಓಣಿ ಪ್ರತಿಯೊಂದು ಕೇರಿಗಳಲ್ಲಿ ಎಲ್ಲ ಸಂಘಟನೆಗಳು ಒಂದಾಗಿ ಒಗ್ಗೂಡಿಸಿ ಕಾಂಗ್ರೆಸ್ ಪಾಠ ಕಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ. ಸಿದ್ದರಾಮಯ್ಯವರೇ, ನೀವು ಮುಖ್ಯಮಂತ್ರಿ ಆಗಬೇಕಾಗಿದ್ದರೆ ಮಾದಿಗರು ಮಾತಂಗಿಯರ ಆಶೀರ್ವಾದ ಇರುತ್ತಿದ್ದರೆ ಮುಖ್ಯಮಂತ್ರಿ ಆಗಿದ್ದೀರಿ. ಹಿಂದಕ್ಕೆ ಈಗಾದರೂ ಮುಖ್ಯಮಂತ್ರಿ ಆಗಬೇಕಾದ್ರೆ ಮಾತಂಗಿ ಮಕ್ಕಳಿಗೆ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿದ್ದರೆ ಮಾತಂಗಿ ಮಕ್ಕಳ ಆಶೀರ್ವಾದ ಮಾತಂಗಿ ಮಕ್ಕಳು ಶಾಪ ಪಡಿತದಿಂದ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತಾರೆ. ಎಸ್.ಸಿ. ಮಾದೇವ್ ಪರವಾಗಿರ್ಬೋದು ಮತ್ತು ಜಿ. ಪರಮೇಶ್ವರ್ ಆಗಿರ್ಬೋದು, ನಮ್ಮ ಸೋದರರಾದ ಜಾತಿಯವರು ಅವ್ರಿಗೆ ಏನು ಸಮಪಾಲು ಬರಬೇಕಾದ ಸಮಪಾಲು ಅವರಿಗೆ ನಾವು ಕೊಡಕ್ಕೆ ಸಿದ್ಧರಿದ್ದೀವಿ. ನಮ್ಮ ಪಾಲು ನಮಗೆ ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ಹೇಳೋದಿಷ್ಟೇ ಸಂವಿಧಾನದಲ್ಲಿರ್ತಕ್ಕಂಥ ಬರೆದಂಥ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಪಾಲು ಅಂತ ಹೇಳಿದ್ದಾರೆ. ಸಮಪಾಲು ಎಲ್ಲಿ ಕೊಡ್ತಾ ಇದ್ದೀರಿ? ಕೊಡ್ತಾ ಇಲ್ಲ. ಮಾದಿಗರಿಗೆ ಮೋಸ ಮಾಡ್ತಾ ಇದ್ದೀರಿ, ಮಾದಿಗರಿಗೆ ಸುಳ್ಳು ಹೇಳ್ತಾ ಇದ್ದೀರಿ. ಇವತ್ತು ದಿನ 6ನೇ ತಾರೀಕು ಅದು ಸದನದಲ್ಲಿ ಇಡ್ತೀವಿ ಅಂತ ಹೇಳಿದ್ರಿ. 6ನೇ ತಾರೀಕು ಸದನದಲ್ಲಿ ಇಡಲೇ ಇಲ್ಲ. ನಮ್ಮ ಸನ್ಮಾನ್ಯ ನಮ್ಮ ಜಾತಿಯವರಾದಂಥ ಮಿತ್ರಗಳಾದಂಥ ಮುನಿಯಪ್ಪ ಸಾಹೇಬರಾಗಿರ್ಬೋದು, ಆರ್ ವಿ ತಿಮ್ಮಪ್ಪರು ಸಾಹೇಬರಾಗಿರ್ಬೋದು ಇವತ್ತಿನ ಒಂದು ಸದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಾರ. ಯಾಕೆಂದರೆ ನಮ್ಮ ಸಮಾಜ ಇದ್ದರೆ ಮಾತ್ರ ನಾವು ನಮ್ಮ ಸಮಾಜದಲ್ಲಿ ಇರ್ತೀವಿ ಅಂತೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡದಕ್ಕೆ ಅವರಿಗೆ ಧನ್ಯವಾದಗಳು. ಆದರೆ ಈ ಮೀಸಲಾತಿ ಬಗ್ಗೆ ಒಂದು ವೇಳೆ ಮೀಸಲಾತಿ ನಮಗೆ ಕೊಡದೇ ಇದ್ದಲ್ಲಿ ನಾವು ರಾಜೀನಾಮೆ ಕೊಟ್ಟು ಹೊರಗೆ ಬರುತ್ತೇವೆ ಅಂತೇಳಿ ಮುನಿಯಪ್ಪ ಸಾಹೇಬರು ಹೇಳಿದರೆ, ಆರ್ ವಿ ತಿಮ್ಮಪ್ಪ ಸಾಹೇಬರು ಕೂಡ ಹೇಳಿದ್ದಾರೆ. ಈ ಹೋರಾಟ ಮೊದಲನೇ ಹೆಜ್ಜೆ. ಈ ಸಂಗ್ರಾಮ ಮಾದಿಗರು ಹೇಳೋದು ಕೇಳೋದು ಶಾಂತಿಯುತವಾಗಿ ಹೋರಾಟ. ಒಂದು ವೇಳೆ ಮಾದಿಗರಿಗೆ ತೊಡೆಯಿದ್ರೆ ಅದು ಚುನಾವಣೆಯಲ್ಲೆಲ್ಲ ಕಾಂಗ್ರೆಸ್ ಪಕ್ಷದೇ ನಿರ್ನಾಮ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ. ಒಂದು ವೇಳೆ ಈ ಮೀಸಲಾತಿ 22 ಒಳಗಡೆ ಆಗದೇ ಇದ್ದಲ್ಲಿ ಇದು 12ನೇ ತಾರೀಕು 1ನೇ ಹಂತದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸ್ಟೇಜ್ ತೆಗೆಯೋದಿಲ್ಲ, ಈ ಬೆಂಗಳೂರು ಬಿಟ್ಟು ಅಗಲುವುದಿಲ್ಲ. ಎಲ್ಲ ಮಾದಿಗರು ಉಪವಾಸ ಸತ್ಯಾಗ್ರಹ ಮಾಡ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಮಾಧ್ಯಮ ಮೂಲಕ ಹೇಳ್ತೇವೆ. ನಮ್ಮ ಹೆಸರು ಭೀಮಾಶಂಕರ್ ಕಲ್ಲೋ, ಕರ್ನಾಟಕ ಮಾದಿಗ ಸಂಘದ ಅಧ್ಯಕ್ಷರು ಮತ್ತು ಗುತ್ತಿಗೆದಾರರು ಸಂಘಟನೆ ಕಾರ್ಯದರ್ಶಿ. ಮಾದಿಗ ಗುತ್ತಿಗೆದಾರರು ರಾಜ್ಯ ಸಂಘಟನೆ ಕಾರ್ಯದರ್ಶಿ.